ಶುಭೋದಯ. ಕುತ್ಕೊಳ್ಳಿ. ಧನ್ಯವಾದಗಳು. ಇವತ್ತು ನಾನು ಮಾಡಿದ್ರು ಪಾಠ ನನ್ನ ಬಾಲ್ಯ. ನನ್ನ ಬಾಲ್ಯ. ಏಣಗಿ ಬಾಳಪ್ಪ. ನಾನೊಬ್ಬ ರಂಗಭೂಮಿಯ ಸಾಮಾನ್ಯ ನಟ. ನಟನು ಯಾವಾಗಲೂ ಸಮುದಾಯದ ಎದುರಿನಲ್ಲಿಯೇ ನಟನಾಗಿ ಬಾಳುತ್ತಾನೆ. ಈ ಸಮುದಾಯದ ಆಶ್ರಯ ಬದುಕಿಲ್ಲದಾರ. ಮೀನಿಗೆ ನೀರಿನ ಸಂಘವಿದ್ದಂತೆ ನಟನಿಗೆ ಪ್ರೇಕ್ಷಕರ ಸಂಘವಿರುತ್ತದೆ. ರಂಗಭೂಮಿಯ ಸಾಮಾನ್ಯ ನಟ. ರಂಗಭೂಮಿಯ ಒಬ್ಬ ಸಾಮಾನ್ಯ ನಟನಾಗಿರುತ್ತಾನೆ. ನಟನು ಯಾವಾಗಲೂ ಸಮುದಾಯದ ಎದುರಿನಲ್ಲೇ ನಟನಾಗಿ ಬಾಳುತ್ತಾನೆ. ಸಮುದಾಯ ಎದುರಿನಲ್ಲೇ ಅವನು ಬಾಳುತ್ತಾನೆ. ಸಮುದಾಯದ ಎದುರಿಗೆ ಅವನ ಬದುಕಿರಲಾರ. ಮೀನಿಗೆ ನೀರಿನ ಸಂಘವಿದ್ದಂತೆ ನಟನಿಗೆ ಪ್ರೇಕ್ಷಕರ ಸಂಘವಿರುತ್ತದೆ. ನಟರು ಪ್ರೇಕ್ಷಕರನ್ನು ಮೆಚ್ಚಿದರೆ ನಟರು ಬದುಕಿರುತ್ತಾರೆ. ನಟನಾಗಿರುವುದು ನಿಂತು ಹೋಗಿ ಪ್ರೇಕ್ಷಕರು ಸಂಸ್ಕೃತಿ ತಪ್ಪಿ ಬಹಳ ದಿನಗಳಾದರೂ ನನ್ನನ್ನು ಇಂದಿಗೂ ಸಮುದಾಯದ ಎದುರಿನಲ್ಲಿ ರಂಗಕರ್ಮಿಯಾಗಿ ನಿಲ್ಲಿಸುತ್ತಿರುವುದರಿಂದ ಜೀವನ ನನ್ನ ಪಾಲಿಗೆ ಎಷ್ಟೊಂದು ಉದಾಹರಣೆಯಾಗಿ ವರ್ತಿಸಿದೆ ಎಂದು ಗೊತ್ತಾಗುತ್ತದೆ. ನಟನಾಗಿರುವುದು ನಿಂತು ಹೋಗಿ ಪ್ರೇಕ್ಷಕರು ಸಮ್ಮುಖತೆ ತಪ್ಪಿ ಬಹಳ ದಿನಗಳಾದರೂ ನನ್ನನ್ನು ಇಂದಿಗೂ ಅವನನ್ನು ಮರೆತಿಲ್ಲ. ನಾನು ಪಾಲಿಗೆ ಎಷ್ಟೊಂದು ಉದಾಹರಣೆ ವರ್ತಿಸಿದೆ ಎಂದು ಗೊತ್ತಾಗುತ್ತದೆ. ಜನರು ಅವರಿಗೆ ತುಂಬ ಪ್ರೀತಿಯನ್ನು ಮಾಡುತ್ತಾರೆ. ಜನರು ನನಗೆ ತೋರಿಸುವ ಮತ್ತು ಈಗಲೂ ತೋರಿಸುತ್ತಿರುವ ಪ್ರೀತಿಯಿಂದ ನನ್ನ ಕಂಠ ಬಿಗಿದು ಬರುತ್ತದೆ. ಜನರು ಏಣಗಿ ಬಾಳಪ್ಪ ಅವರಿಗೆ ಪ್ರೀತಿಯಿಂದ ಈಗಲೂ ನೋಡುತ್ತಾರೆ. ಈ ಪ್ರಸಂಗದಲ್ಲಿ ಏನನ್ನು ಹೇಳಬೇಕು ಎನಿಸಿದರೂ ಸಮಾಜದ ಗುಣಬಾರಿಗೆ ಮಾತೇ ಬರುವುದಾಗಿದೆ. ಏಣಗಿ ಬಾಳಪ್ಪನವರಿಗೆ ಜನರಿಂದ ಮಾಡಿದಂಥ ಮಾತೇ ಬಿಡುತ್ತಿಲ್ಲ. ಎಷ್ಟೊಂದು ಜನ ಋಣ ನನ್ನ ಮೇಲೆ ಅವರ ಪ್ರೀತಿ ಅಪಾರದ್ದು. ಅದನ್ನು ಸ್ವೀಕರಿಸಲು ನನ್ನ ಜೋಳಿಗೆ ಚಿಕ್ಕದು. ಎಷ್ಟೊಂದು ಜನರು ಅವರ ಮೇಲೆ ಆಸೆಯಿಂದ ಇದ್ದಾರೆ. ಅವರ ಪ್ರೀತಿ ಅಪಾರವಾದದ್ದು. ಅವರು ಜನರನ್ನು ಅಷ್ಟೇ ಪ್ರೀತಿ ಮಾಡುತ್ತಾರೆ. ಅದನ್ನು ಸ್ವೀಕರಿಸಲು ನನ್ನ ಜೋಳಿಗೆ ಚಿಕ್ಕದು. ಅದನ್ನು ಸ್ವೀಕರಿಸಲು ಅವರಿಗೆ ಜೋಳಿಗೆ ಚಿಕ್ಕದು. ನನ್ನನ್ನು ಕಲಾವಿದನಾಗಿ ಮಾಡಿದ ಪರಿವು ಚಿತ್ರಪಟದಂತೆ ನನ್ನ ಕಣ್ಣಿನ ಇದೇ ನಿಂತಿದೆ. ನಾನೊಂದು ತೀರಾ ಸಾದ ಕುಟುಂಬದಲ್ಲಿ 1914ರಲ್ಲಿ ಹುಟ್ಟಿದವ. ತಾರೀಕು ಗೊತ್ತಿಲ್ಲ. ಅವರು 1914ರಲ್ಲಿ ಹುಟ್ಟಿದ್ದಾರೆ ಮತ್ತು ಅವರಿಗೆ ತಾರೀಕು ಗೊತ್ತಿಲ್ಲ. ಅವ್ವ ಬಾಳಮ್ಮ, ತಂದೆ ಕರಿಬಸಪ್ಪ. ಇವರಿಗೆ ನಾವು 3 ಮಕ್ಕಳು. ಅಣ್ಣ ಬಸಪ್ಪ, ಅಕ್ಕ ವೀರವ್ವ ಮತ್ತು ನಾನು. ಅವರಿಗೆ ಅಕ್ಕ, ಅಣ್ಣ ಇದ್ದಾರೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಏಣಗಿ ನೂರರು ನಮಗೆ ಪೂರ್ವಾರ್ಜಿತವಾಗಿದೆ. 14 ಎಕರೆ ಹೊಲವಿತ್ತು. ಅದು ಬಾಗೈತಲ್ಲ ಅಥವಾ ನೀರಾವರಿಲ್ಲ. ತಂದೆ ಇದ್ದಿದ್ದರೆ ಅಷ್ಟರಲ್ಲಿಯೇ ಉಂಡು ಹುಟ್ಟು ಬದುಕಬಹುದಿತ್ತೇನೋ. ಅವರ ತಂದೆ ಇದ್ದರೆ ಅವರು ಉಂಡುಟ್ಟು ಬದುಕಬಹುದಿತ್ತೇನೋ. ನೀರಾವರಿಯಿಲ್ಲ. ತಂದೆ ಇದರಿಂದ ಅಷ್ಟರಿಯೇ ಉಂಡುಟ್ಟು ಬದುಕುತ್ತಿದ್ದೇವೆನ್ನು. ಆದ್ದರಿಂದ ನನ್ನ ಬಾಲ್ಯದಲ್ಲಿ ಆ ಭಾಗ್ಯ ನನಗಿಲ್ಲ. ನಾನು
ಹುಟ್ಟಿದ 3 ವರ್ಷಕ್ಕೆ ತಂದೆ ತೀರಿಕೊಂಡರು. ಅವರ ಅಪ್ಪ 3 ವರ್ಷಕ್ಕೆ ತೀರಿಕೊಂಡರು. 12-13 ವರ್ಷದಲ್ಲಿದ್ದಾಗ ಅಕ್ಕ ಅಣ್ಣನು ತೀರಿಕೊಂಡರು. 12-13 ವರ್ಷದಲ್ಲಿದ್ದಾಗ ಅವರ ಅಕ್ಕ ಅಣ್ಣ ತೀರಿಕೊಂಡರು. ಹೊಲವು ಸಾಲದಲ್ಲಿ ಒತ್ತೆ ಬಿತ್ತು. ಬೀಳಿತರು. ನನ್ನ ತಾಯಿ ಸ್ವಲ್ಪ ಸ್ಥಿತಿಯವರ ಮನೆಯಿಂದ ಬಂದವಳು. ಅವರ ತಾಯಿ ಸ್ಥಿತಿಯವರಿಂದ ಮನೆಯಿಂದ ಬಂದವಳು. ಅದರಿಂದ ಅವಳಿಗೆ ಹೊಲದಲ್ಲಿ ಕೂಲಿ ಮಾಡುವ ಅಭ್ಯಾಸ. ಆದರೆ ದುಡಿಯುವ ಆಕೆಯಿಂದ ಅದನ್ನು ಮಾಡಿಸಿದ ಅವ್ವನಿಗೆ ಕೆಲಸ ಮಾಡಿಸಿದಳು. ನಾನು ಅವ್ವ ಬೇರೆಯವರ ಹೊಲದಲ್ಲಿ ಕೆಲಸಕ್ಕೆ ಹೋಗಲು ಮನಸ್ಸು ಗಟ್ಟಿ ಮಾಡಿದಳು. ಅವರ ಅವ್ವ ಕೆಲಸಕ್ಕೆ ಹೋಗಲು ಮನಸ್ಸು ಗಟ್ಟಿ ಮಾಡಿದಳು. ಆದರೆ ಬೇರೆ ಆಳುಗಳಂತೆ ಇವಳಿಂದ ಕೆಲಸವಾಗುವುದಿಲ್ಲವೆಂದು ಕಂಡ ಸಾಹುಕಾರರು ನಾಳೆಯಿಂದ ಕೆಲಸಕ್ಕೆ ಬರಬೇಡ ಎಂದು ಹೇಳಿದರು. ಅವ್ವನಿಂದ ಕೆಲಸ ಮಾಡಲು ಆಗುತ್ತಿರಲಿಲ್ಲ. ಅದಕ್ಕೆ ಸಾಹುಕಾರರು ಬೇಡ ಎಂದರು. ಕಣ್ಣೀರು ಹಾಕುತ್ತಿದ್ದ ಅವ್ವನಿಗೆ ಆಗ ನಾನು ನನ್ನ ಬಾಲು ಬುದ್ಧಿಗೆ ತಕ್ಕಂತೆ ಹೇಳಿದೆ. ಹೆಣ್ಣಿಗೆ ಬಾಳ ಬರೋ ಅವ್ವನಿಗೆ ಬಾಲ ಬುದ್ಧಿಯಿಂದ ತಕ್ಕಂತೆ ಒಂದು ಹೇಳಿದರು. ಅವ್ವ, ನಾನು ನಿನ್ನ ಕೂಡ ಕೆಲಸಕ್ಕೆ ಬರ್ತೀನಿ. ಅವ್ವನಿಗೆ ಮಗನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದ. ಇಬ್ಬರು ದುಡಿದ್ರೆ ಒಂದೇ ಆಳಿನ ಲೆಕ್ಕ. ಸಾಹುಕಾರರು ಕೂಡೆ ಎಂದೆ. ಸಾಹುಕಾರರು ಒಂದೇ ಆಳಿನ ರೊಕ್ಕವನ್ನು ಕೊಡುತ್ತಾರೆ. ಅವ್ವನಿಗೆ ನನ್ನನ್ನು ದುಡಿಸಲು ಮನಸ್ಸಿರಲಿಲ್ಲ. ಅವರ ಅವ್ವನಿಗೆ ಮಗನನ್ನು ದುಡಿಸಲು ಮನಸ್ಸಿರಲಿಲ್ಲ. ನನ್ನ ಒತ್ತಾಯಕ್ಕೆ ಒಪ್ಪಿದಳು. ಮಗನ ಒಪ್ಪಿದಳು. ಇಬ್ಬರು ದುಡಿಯಲು ಯತ್ನಿಸಿದೆವು. ಆದರೆ ದುಡಿದು ಗೊತ್ತೇ ಇಲ್ಲದ ನನ್ನ ಕೈ ತುಂಬ ಗುಳ್ಳೆಗಳಿದ್ದವು. ಅವನು ಯಾವಾಗಲೂ ಕೆಲಸ ಮಾಡಿದ್ದಕ್ಕೆ ಇವತ್ತು ಗುಳ್ಳೆಗಳು ಎದ್ದವು. ಈಗ ಎಷ್ಟು ಪಾಠ ಮಾಡಿ ಅರ್ಥ ಆಯ್ತಲ್ಲ? ಈಗ ಪಾಠದ ಪ್ರಶ್ನೆ ಕೇಳ್ತೀನಿ. ಉತ್ತರ ಹೇಳ್ರಿ. ಏಳಗಿ ಬಾಳಪ್ಪನವರು ತಮ್ಮನ್ನು ಏನೆಂದು ಗುರುತಿಸಿಕೊಂಡಿದ್ದರು? ರಂಗ ಕಲಾವಿದ ಬಾಳಪ್ಪನವರು ಹುಟ್ಟೂರು ಎಲ್ಲಿದೆ? ಹೆಣಿಗೆ ಬಾಳಪ್ಪ ಅಲ್ಲಪ್ಪನ, ಏಣಿಗೆ ಅಷ್ಟೇ. ಚಪ್ಪಾಳೆ ಹಾಕ್ರಿ ಅವನಿಗೊಂದು. ವೆರಿ ಗುಡ್.